ಪವರ್ಫುಲ್ ಆಗಿರೋ ಒಂದು ನರೇಷನ್, ಅದರಲ್ಲಿರೋ ರೈಮಿಂಗ್, ಒಂದ್ ಕಡೆ ಅದು ಕಮರ್ಷಿಯಲ್ ಆಗು ಇರಬೇಕು, ತಣ್ಣಗಿರೋ ಆಡಿಯನ್ಸ್ ಮೈಂಡ್ ಅನ್ನ ಬಡ್ದೆಪ್ಸೋ ಮಟ್ಟಿಗೆ ಜೋಶ್ನ ತುಂಬಬೇಕು. ಅಂಡ್ ಇನ್ನೊಂದ್ ಕಡೆ ನಾವೇನ್ ಹೇಳ್ತಾ ಇದೀವಿ ಆ ಕಾಂಟೆಕ್ಸ್ಟ್ಗೂ ಸೂಟ್ ಆಗೋ ತರ ಇರಬೇಕು. ಮೇ ಬಿ ಈ ಎಲ್ಲಾ ಅಂಶಗಳನ್ನ ತಲೆಲಿಟ್ಕೊಂಡೇನೆ ಮ್ಯಾಕ್ಸ್ ತಂಡ ಈ ಟೀಸರ್ ನ ಪ್ರಿಪೇರ್ ಮಾಡ್ದಾಗಿತ್ತು. ಅಂಡ್ ಅವ್ರು ಅನ್ಕೊಂಡ ಹಾಗೇನೆ ಆ ಎಲ್ಲಾ ವಿಷಯಗಳು ಸಖತ್ತಾಗಿ ಪೋರ್ಟ್ರೆ ಆಗಿದಾವೆ, ಒಂದೊಳ್ಳೆ ಇಂಟ್ರೆಸ್ಟ್ ಅನ್ನ ಹುಟ್ಟಾಗ್ತಾ ಇದೆ. ಮೇನ್ಲಿ ಆ ಕೊನೆಯ ಫ್ರೇಮ್, ಆ ಶಾಟ್, ಅದಂತೂ ಬೇರೆ ಲೆವೆಲ್ ಅಲ್ಲೇ ವೈಬ್ ನ ಸೆಟ್ ಮಾಡ್ತಾ ಇದೆ ಅಂತ ಹೇಳ್ತೀನಿ. ಮ್ಯಾಕ್ಸ್ ಇದು ಕಿಚ್ಚ ಸುದೀಪ್ ಅವರ ಮುಂದಿನ ಸಿನಿಮಾ. ಈಗಾಗಲೇ ಸುಮಾರು ಸಲ ಹೇಳಿರೋ ಹಾಗೆ ಈ ಪ್ರಾಜೆಕ್ಟ್ ಹೋದ ವರ್ಷನೇ ಬರಬೇಕು ಅಂತ ಪ್ಲಾನ್ ಆಗಿದ್ದಿದ್ದು. ಬಟ್ ನಂತರ ಚೆನ್ನೈ ಫ್ಲಡ್ಸ್ ಇಂದಾಗಿ ಒಂದಷ್ಟು ದಿನ ಮುಂದಕ್ಕೆ ಹೋಯಿತು. ಅಂಡ್ ಆ ನಂತರ ಸಿನಿಮಾದ ಸ್ಕೇಲ್ ಅನ್ಕೊಂಡಿದ್ದಕ್ಕಿಂತ ದೊಡ್ಡದಾಗಿ ಶೂಟಿಂಗ್ ಸಿಕ್ಕಾಪಟ್ಟೆ ಡಿಲೇ ಆಗೋಗಿತ್ತು. ಅಪ್ಡೇಟ್ಸ್ ಕೂಡ ಬಂದಿರಲಿಲ್ಲ. ಆದ್ರೆ ಈಗ ಟೀಮ್ ಅಲರ್ಟ್ ಆಗಿದ್ದಾರೆ, ಆಕ್ಟಿವ್ ಆಗಿದ್ದಾರೆ. ಅಂಡ್ ಫ್ರಸ್ಟ್ರೇಟ್ ಆಗಿದ್ದಂತ ಫ್ಯಾನ್ಸ್ ಗಳಿಗೆ ಇವತ್ತು ಚಿಕ್ಕದಾಗಿ ಚೊಕ್ಕದಾಗಿ ಯೆಟ್ ಇಂಪ್ಯಾಕ್ಟ್ಫುಲ್ ಆಗಿರುವಂತ ಟೀಸರ್ ನೇ ಕೊಟ್ಟಿದ್ದಾರೆ. ಸೊ ಡೀಟೇಲ್ಡ್ ಆಗಿ ಮಾತಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಗೊತ್ತಲ್ವಾ, ಒಂದು ಲೈಕ್ ಕೊಟ್ಟೆ ಕಂಟಿನ್ಯೂ ಮಾಡಿ. ಫಸ್ಟ್ ಆಫ್ ಆಲ್ ಟೀಸರ್ ನ ಪ್ರೆಸೆಂಟೇಷನ್ ಕಡೆ ಬಂದ್ರೆ ಇಟ್ ವಾಸ್ ಔಟ್ ಅಂಡ್ ಔಟ್ ಮಾಸ್. ಎಕ್ಸ್ಟ್ರಾ ಅಂತ ಹೇಳೋದೇನ್ ಬೇಕಾಗೇ ಇಲ್ಲ. ಇಲ್ಲಿ ಸಿನಿಮಾ ಯಾವ ಪ್ಯಾಟರ್ನ್ ಅಲ್ಲಿ ಬರ್ತಾ ಇದೆ, ಇವರೇನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅದು ತುಂಬಾನೇ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಅಂಡ್ ದೆನ್ ಅಜನೀಶ್ ಅವರು ಆ ಟೀಸರ್ ಕಟ್ ಏನು, ಆ ಶಾರ್ಟ್ಸ್ ಏನು, ಲೈಕ್ ಒಂದೊಂದು ಫ್ರೇಮ್ ಅವುಗಳು ಎಕ್ಸಿಕ್ಯೂಟ್ ಆಗಿರೋ ರೀತಿಗೆ ಇವರು ತಮ್ಮ ಮ್ಯೂಸಿಕ್ ಅನ್ನ ಮ್ಯಾಚ್ ಮಾಡಿದ್ದಾರೆ. ಹಾಗೆ ಮ್ಯಾಚ್ ಮಾಡ್ತಾ ಇಡೀ ಟೀಸರ್ಗೆ ಒಂದು ಎಕ್ಸ್ಟ್ರಾ ಹೈಪ್ ಅನ್ನೋದನ್ನ ತಂದಿದ್ದಾರೆ ತಮ್ಮ ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಮೂಲಕ. ಹಾಗೇನೆ ಸಿನಿಮಾಟೋಗ್ರಫರ್ ಕೇಶವ್ ಚಂದ್ರ ಅವರು ಕೂಡ ಒಳ್ಳೊಳ್ಳೆ ಫ್ರೇಮ್ಸ್ ಗಳನ್ನ ಸೆರೆ ಹಿಡಿದಿದ್ದಾರೆ. ಸ್ಪೆಷಲಿ ಸುದೀಪ್ ಅವ್ರನ್ನ ತೋರಿಸಿರುವಂತ ರೀತಿ, ಅವರ ವಾಯ್ಸ್ ಮಾಡ್ಯುಲೇಷನ್, ಸಖತ್ ರಾ ಅಂಡ್ ರಸ್ಟಿಕ್ ಆಗಿರುವಂತ ರಗಡ್ ಅವತಾರ, ಬ್ಯಾಕ್ ಡ್ರಾಪ್ ಅಲ್ಲಿರೋ ವಿಂಡ್ ಮಿಲ್, ಅದರಿಂದ ಕೊಡಿಸಿದಂತ ಎಂಟ್ರಿ, ರೆಡ್ ಅಂಡ್ ಬ್ಲೂ ಟಿಂಟ್ ಅಲ್ಲಿ ಹಿಂದ್ಗಡೆಯಿಂದ ಬಂದಂತ ಫ್ರೇಮ್, ಕಾಳಿದೇವಿಯ ಜೊತೆಗೆ ಬಂದಿರೋ ಕೊನೆಯ ಫ್ರೇಮ್, ಆಲ್ಸೋ ಆ ನರೇಷನ್. ಇಲ್ಲಿರೋದು ಅರ್ಜುನ್ ಮಹಾಕ್ಷಯ್ ಒಬ್ಬನೇ ಅಂಡ್ ಉಳಿದವರೆಲ್ಲ ಅವನ ವಿರುದ್ಧ ನಿಂತಿದ್ದಾರೆ ಅನ್ನೋದು. ಸೊ ಅಲ್ಲಿ ಕ್ರಿಯೇಟ್ ಆಗುವಂತ ಚಾಲೆಂಜಸ್ ಏನು, ರೆಸಿಸ್ಟೆನ್ಸ್ ಹೇಗಿರುತ್ತೆ, ಮೇನ್ಲಿ ದೊಡ್ಡ ಗ್ಯಾಂಗ್ ಅನ್ನ ಒಬ್ಬನೇ ಎದುರು ಹಾಕೋತಾ ಇದ್ದಾನೆ ಅನ್ನೋ ಪಾಯಿಂಟ್, ಇವೆಲ್ಲದನ್ನ ತುಂಬಾನೇ ಕಮರ್ಷಿಯಲ್ ಆಗಿ ಅಪ್ರೋಚ್ ಮಾಡಿದ್ದಾರೆ. ಅಂಡ್ ಆ ಟ್ರೀಟ್ಮೆಂಟ್ ಇಂದ ಒಳ್ಳೆ ಎಲಿವೇಶನ್ಸ್ ಅಂತೂ ಬರೋ ಹಾಗೆ ಕಾಣ್ತಾ ಇದೆ. ಒಂದು ಲೆಕ್ಕಕ್ಕೆ ವಿಕ್ರಾಂತ್ ರೋಣ ರಿಲೀಸ್ ಆಗಿ ಅಲ್ಲಿ ಬಂದಂತ ರಿವ್ಯೂಸ್, ಫೀಡ್ಬ್ಯಾಕ್ ನ ಕನ್ಸಿಡರ್ ಮಾಡಿ ಎಲ್ಲರೂ ಕೇಳ್ತಾ ಇದ್ದೀರಾ ಕಮರ್ಷಿಯಲ್ ಬೇಕು, ಮಾಸ್ ಬೇಕು ಅಂತ. ಹಾಗಾಗಿ ನೆಕ್ಸ್ಟ್ ಅದನ್ನೇ ಕೊಡ್ತೀನಿ, ನಿಮಗ್ ಬೇಕಾಗಿರೋ ತರಾನೇ ಸಿನಿಮಾ ಇರತ್ತೆ ಅಂತ ಹೇಳಿದ್ರು ಸುದೀಪ್ ಅವರು. ಸೊ ಅದೇ ರೀತಿನೇ ಮ್ಯಾಕ್ಸ್ ಜೊತೆಗೆ ಈ ಟೀಸರ್ ಮೂಲಕ ತಮ್ಮ ಮಾತನ್ನ ಅವರು ಉಳಿಸ್ಕೊಂಡಿದ್ದಾರೆ. ಇನ್ನು ಇಲ್ಲಿರೋಂತ ಡೀಟೇಲಿಂಗ್ ಕಡೆ ಬಂದ್ರೆ, ಮೊದಲು ಆ ಇಂಗ್ಲಿಷ್ ನರೇಷನ್, ಸಿಂಗಲ್ ಲ್ಯಾಂಗ್ವೇಜ್ ಟೀಸರ್ ಅನ್ನೋ ಟ್ರೆಂಡ್ ಅನ್ನಂತೂ ಫಾಲೋ ಮಾಡ್ತಾ ಇದ್ದಾರೆ. ಬಟ್ ಅದನ್ನ ಸೈಡಿಗಿಟ್ಟು ಇಲ್ಲಿ ಆ ಸಿನಾರಿಯೋನ ಗಮನಿಸಿದ್ರೆ, ಬಾಬಾ ಬ್ಲಾಕ್ ಶಿಪ್, ಹ್ಯಾವ್ ಯು ಎನಿ ಕ್ಲೂ? ನೋ ಸರ್, ಐ ಜಸ್ಟ್ ಸಾ ಬಾಯ್ಸ್ ಫ್ಲೂ. ಅಂದ್ರೆ ಆಫೀಸರ್ ಅರ್ಜುನ್ ತನ್ನ ಹತ್ರ ಬಂದು ಒದೆ ತಿಂದಿರೋರ್ ಬಗ್ಗೆ ಈ ಲೈನ್ ನಲ್ಲಿ ಹೇಳ್ತಾ ಇದ್ದಾನೆ. ಒನ್ ಈಸ್ ಅ ಸ್ಕೌಂಡ್ರಲ್, ಅದು ನಮ್ಮ ಸುನಿಲ್ ಅವರ ಪಾತ್ರ, ಮಿನಿಸ್ಟರ್ ರೋಲ್ ಅಲ್ಲಿ ಕಾಣಿಸ್ಕೊತಿರ್ಬೋದು ಅಂತ ಅನ್ಕೋತೀನಿ. ಅಂಡ್ ಒನ್ ಈಸ್ ಅ ಡೇಮ್, ವರಲಕ್ಷ್ಮಿ ಅವರ ಪಾತ್ರ. ಬೇಸಿಕಲಿ ಡೇಮ್ ಅಂದ್ರೆ ಅಥಾರಿಟಿ ಇರುವಂತ ವಿಮೆನ್, ಎತ್ತರದ ಸ್ಥಾನದಲ್ಲಿ ಇರೋರು ಅಂತ ಅರ್ಥ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅರ್ಜುನ್ಗೆ ವರಲಕ್ಷ್ಮಿ ಅವರು ಸುಪೀರಿಯರ್ ಆಫೀಸರ್. ಆದ್ರೆ ಈಗ ಅವರು ಕೂಡ ಇಂಡೈರೆಕ್ಟ್ ಆಗಿ ಮಿನಿಸ್ಟರ್ ಜೊತೆನೆ ಸೇರ್ಕೊಂಡಿದ್ದಾರೆ, ಅರ್ಜುನ್ ಮಹಾಕ್ಷಯ್ ವಿರುದ್ಧ ನಿಂತಿದ್ದಾರೆ. ಅಂಡ್ ರೆಸ್ಟ್ ಆರ್ ಆಲ್ ದೋಸ್ ಲಿಟಲ್ ಬಾಯ್ಸ್ ಹೂ ಲಿವ್ ಡೌನ್ ದ ಲೇನ್. ಅಂದ್ರೆ ಮಿನಿಸ್ಟರ್ ಕೆಳಗೆ ಇರುವಂತ ಗ್ಯಾಂಗ್ಸ್ಟರ್ಸ್. ಅವ್ರು ಯಾರ್ಯಾರು ಅಂತ ನೀವು ಟೀಸರ್ ನಲ್ಲೇ ನೋಡಿರ್ತೀರಾ. ಇನ್ನು ಇಲ್ಲಿ ಕಾಂಟೆಕ್ಸ್ಟ್ ಏನು ಅಂದ್ರೆ, ಡ್ಯೂಟಿಯಿಂದ 2 ತಿಂಗಳು ಸಸ್ಪೆಂಡ್ ಆಗಿದ್ದ ಅರ್ಜುನ್ ಮಹಾಕ್ಷಯ್ ತನ್ನ ಸಸ್ಪೆನ್ಷನ್ ಅವಧಿನ ಮುಗಿಸಿ ಹೊಸ ಪೊಲೀಸ್ ಸ್ಟೇಷನ್ಗೆ ರಿಪೋರ್ಟ್ ಆಗೋದಕ್ಕೆ ಹೋಗ್ತಿರ್ತಾನೆ. ಬಟ್ ಆನ್ ದ ವೇ ಮಿನಿಸ್ಟರ್ ಮಗ ಮತ್ತವನ ಗ್ಯಾಂಗ್ ಸೇರ್ಕೊಂಡು ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಮೇಲೆ ದೌರ್ಜನ್ಯ ಮಾಡ್ತಿರ್ತಾರೆ. ಅಂಡ್ ಅದೇ ಕಾರಣಕ್ಕೆ ಅರ್ಜುನ್ ಅವರೆಲ್ಲರನ್ನ ಅರೆಸ್ಟ್ ಮಾಡಿ ಎಳ್ಕೊಂಡು ಬರ್ತಾನೆ. ಬಟ್ ಬಂದ ಮೇಲೆ ಅನ್ಫಾರ್ಚುನೇಟ್ಲಿ ಸ್ಟೇಷನ್ ಅಲ್ಲೇ ಮಿನಿಸ್ಟರ್ ಮಗ ಸತ್ತು ಹೋಗ್ತಾನೆ. ಸೊ ಅದು ಆಗಿದ್ ಹೇಗೆ ಅನ್ನೋದು ಒಂದು ವಿಷಯ. ಆದ್ರೆ ಆನಂತರ ಅರ್ಜುನ್ ಮೇಲೆ ಮುಗಿಬೀಳುವಂತ ಮಿನಿಸ್ಟರ್ ಮತ್ತವನ ಗ್ಯಾಂಗ್ ಏನೇನೆಲ್ಲ ಮಾಡ್ತಾರೆ, ಎಂತೆಂತ ಹರ್ಡಲ್ಸ್ ಎದುರಾಗತ್ತೆ ಅನ್ನೋದೇ ಸಿನಿಮಾ. ಒಂಥರ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಒಂದೇ ರೂಟ್ ಅಲ್ಲಿ ಒಂದೇ ಡೈಮೆನ್ಷನ್ ಅಲ್ಲಿ ಹೋಗುವಂತ ಕಥೆ, ಇವೆಂಟ್ಫುಲ್ ಆಗಿರುವಂತ ಸಿನಿಮಾ. ಅಂಡ್ ಅದರಲ್ಲಿ ಎಕ್ಸ್ಪೆರಿಮೆಂಟ್ ಅಂತ ಎಕ್ಸ್ಟ್ರಾ ಏನು ಬಳಸ್ತೇನೆ, ಮಾಸ್ ಆಗಿ ಮೂಮೆಂಟ್ಸ್ ಗಳನ್ನ, ಫ್ಯಾನ್ ಸರ್ವಿಸ್ ಎಲಿಮೆಂಟ್ ಗಳನ್ನ ಇಟ್ಟು ಒಂದೊಳ್ಳೆ ಪ್ಯಾಕೇಜ್ ಅನ್ನ ಕೊಡೋದಕ್ಕೆ ಹೊರಟಿದ್ದಾರೆ ಅನ್ನೋ ಫೀಲ್ ಬರ್ತಾ ಇದೆ. ಸೊ ಸಿನಿಮಾನು ಅಷ್ಟೇ ಚೆನ್ನಾಗಿ, ಅಷ್ಟೇ ಇಂಪ್ಯಾಕ್ಟ್ಫುಲ್ ಆಗಿ ತರ್ತಾರ, ಕಾದು ನೋಡ್ಬೇಕಾಗಿದೆ. ಇನ್ನು ಈ ಸಾರಿನೂ ರಿಲೀಸ್ ಡೇಟ್ ಬರ್ಲಿಲ್ವಲ್ಲ, ಟೀಸರ್ ಜೊತೆಗೇನೆ ಬಿಟ್ಟಿದ್ರೆ ಚೆನ್ನಾಗಿರೋದು ಅನ್ನೋ ಬೇಜಾರು, ಆ ಫೀಲ್ ಅಂತೂ ಇದೆ. ಪರವಾಗಿಲ್ಲ, ಅವ್ರದೇ ಡಿಸಿಷನ್, ಅವರೇ ಯೋಚನೆ ಮಾಡಿ ಅದನ್ನ ತಗೊಳ್ಳಿ. ಆದ್ರೆ ವಿಕ್ರಾಂತ್ ರೋಣ ಬಂದು 2 ವರ್ಷ ಆಗಿದೆ, ಇನ್ನೂ ಅಪ್ಡೇಟ್ ಅಂತ ಹೇಳಿ ಈಗ್ಲೂ ಕೂಡ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡ್ಲಿಲ್ವಲ್ಲ. ಅದೇ ಆಲ್ಮೋಸ್ಟ್ ಎಲ್ಲಾ ಪ್ರೇಕ್ಷಕರನ್ನ ಡಿಸಪಾಯಿಂಟ್ ಮಾಡಿರುವಂತ ವಿಚಾರ. ಅಂಡ್ ಫ್ಯಾನ್ಸ್ ಗಳ ರಿಕ್ವೆಸ್ಟ್ ಇರೋದು ಕೂಡ ಅದೇನೆ. ಸೊ ಅದನ್ನ ಕನ್ಸಿಡರ್ ಮಾಡಿ ಆದಷ್ಟು ಬೇಗ ಒಂದು ಪವರ್ಫುಲ್ ಅಪ್ಡೇಟ್ ಜೊತೆಗೆ ಸಿನಿಮಾದ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡ್ಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಇನ್ನ ಇದು ನನ್ನ ಒಪಿನಿಯನ್ ಆಗಿತ್ತು ಈ ಟೀಸರ್ ನ ನೋಡಿದ ಮೇಲೆ. ಇನ್ನ ಇದ್ರ ಬಗ್ಗೆ ನಿಮ್ದೇನಾದ್ರೂ ಅಭಿಪ್ರಾಯಗಳಿದ್ರೆ, ಅನಿಸಿಕೆಗಳಿದ್ರೆ ಅದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ಸ್ ಮಜವಾಗಿರತ್ತೆ. ಸೈನಿಂಗ್ ಆಫ್, ಲಿಖಿತ್.